ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಭದ್ರನಿಗೆ ಅಜ್ಜಿ ಮಾಡಿಸ್ಬಿಟ್ಟು ಗೌರ್ಮೆಂಟ್ ಕಾಲೇಜ್ ಹತ್ರ ನಡಿ ಅಂದಾಗ, ಯಾಕೆ ಮುದುಕಿ ಅಂದಾಗ ನೀನು ನಡೆಯೋ ಅಂತ ಹೇಳ್ತಾರೆ. ಕರ್ಕೊಂಬಂದಮೇಲೆ ವಿದ್ಯಾ ಪರೀಕ್ಷೆಗೆ ಬಂದಿರೋದು ಅಂತ ಹೇಳಿ ಗೊತ್ತಾಗತ್ತೆ. ಆದರೂ ಭದ್ರನಿಗೆ ಬೈದು ಸುಮ್ಮನಾಗಿಸ್ತಾರೆ. ಈ ಕಡೆ ಭದ್ರ ಇನ್ನೇನು ಮಾಡೋಕ್ಕಾಗತ್ತೆ ಅತ್ಲಾಗೆ, ನೀನು ಮಾತು ಕೊಟ್ಟಿದೆಯಲ್ಲ ಅಂತ ಹೇಳಿ ಸುಮ್ಮನೇನೂ ಆಗ್ತಾನೆ. ಈ ಕಡೆ ವಿದ್ಯಾ ಪರೀಕ್ಷೆ ಬರೆಯೋಕ್ಕೆ ಅಂತ ಹೇಳಿ ಮನೆ ಒಳಗಡೆ ಇದು ಕ್ಲಾಸ್ ರೂಮ್ ಒಳಗಡೆ ಹೋಗ್ತಾಳೆ. ಆದರೆ ಇಲ್ಲಿ ಶಿವರಾಮಗೌಡರು ಅಲ್ಲಿಗೆ ಬಂದುಬಿಡ್ತಾರೆ. ಆದರೆ ಈ ಕಡೆ ಯಾರಿಗೂ ಗೊತ್ತಿರಲ್ಲ. ಅದನ್ನು ನೋಡ್ಬಿಟ್ಟು ಅಯ್ಯೋ ಅಜ್ಜಿ ಅಪ್ಪ ಬಂದ್ರಲ್ಲ ಅಂತ ಹೇಳಿದಾಗ, ಅಯ್ಯೋ ಏನೋ ಮಾಡೋದು, ಅವನಿಗೆ ಕಾಣ್ದಿನಂಗೆ ಇರಬೇಕು, ಅಯ್ಯೋ ಇಲ್ಲಿಗೆ ಬರ್ತಾರಂತ ನಂಗೆ ಗೊತ್ತೇ ಇರಲಿಲ್ಲಲ್ಲೋ ಅಂದಾಗ, ನೀನು ಮಾಡೋದು ಇದೇ ಕಿತಾಪತಿ ಮುದುಕಿ, ನೋಡು ಈಗ ಇಲ್ಲಿ ಏನು ಮಾಡೋದು ಹೇಳು, ಈಗ ಸಿಕ್ಕಿಬಿದ್ರೆ ಅಯ್ಯೋ ಅದು ಹೆಂಗೋ ನಾವು ಸಿಕ್ಕಾಕೊತೀವಿ, ನಡಿ ಎಲ್ಲಾದರೂ ಔಚ್ಕೊಂಡ್ಬಿಡೋಣ ನಾನು ನೀನು ಅಂತ ಹೇಳಿದಾಗ, ಅವನೋದ್ಮೇಲೆ ಹೊರಗಡೆ ಬರೋಣ ಅಂತ ಹೇಳ್ತಾರೆ ಅಜ್ಜಿ. ಅದಕ್ಕೆ ಆಹಾ ಏನು ಮಾತಾಡ್ತೀಯ ಮುದುಕಿ ನೀನು, ನಾನು ನೀನು ಎಲ್ಲರೂ ಬಚ್ಚಿಟ್ಕೊಂಬಿಟ್ರೆ ಅಲ್ಲಿ ಒಳಗಡೆ ಪರೀಕ್ಷೆ ಬರೀತಾ ಇದ್ದಾಳಲ್ಲ, ಅವಳು ಸಿಕ್ಕಿದ್ರೆ ಏನು ಮಾಡ್ತೀಯ ನೀನು ಅಂತ ಹೇಳಿದಾಗ, ಅಯ್ಯೋ ನನ್ನ ತಲೆಗೆ ನಾನು ಇದನ್ನು ಯೋಚನೆ ಮಾಡಿಲ್ವಲ್ಲ ಕಣ್ಲ ಅಂತ ಹೇಳಿದ್ದಕ್ಕೆ, ಹೌದು ನೀನು ಮಾಡೋದೆಲ್ಲ ಬರೀ ಇಂಥ ಕಿತಾಪತಿನೇ ಅಂತ ಹೇಳಿ ಈ ಕಡೆ ಅಜ್ಜಿ ಮತ್ತು ಭದ್ರ ಇಬ್ಬರು ಕೂಗಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಈ ಕಡೆ ವಿದ್ಯಾ ಎಕ್ಸಾಮ್ ಬರೆಯೋಕ್ಕೆ ಅಂತ ಹೇಳಿ ಕೂತಿರ್ತಾಳೆ. ಅಲ್ಲಿ ಲೆಕ್ಚರರ್ ಬಂದು ಎಲ್ರಿಗೂ ನಮಸ್ಕಾರ ಅಂತ ಹೇಳಿ, ನೋಡಿ ಇಲ್ಲಿನ ಶಾಸಕರ MLA ಅವರು ಬರ್ತಾಯಿದ್ದಾರೆ, ನಿಮಗೆ ಅವರೇ ಕ್ವಶನ್ ಪೇಪರ್ ಕೊಡ್ತಾರೆ ಅಂತ ಹೇಳಿದ ತಕ್ಷಣ ಈ ಕಡೆ ವಿದ್ಯಾನಿಗೆ ಶಾಕ್ ಆಗುತ್ತೆ. ಅವ್ರ ಮಾವ ಬಂದಿರೋದು ನೋಡಿ. ಯಾಕೆಂದರೆ ಈ ಕಡೆ ಮನೆಯವ್ರಿಗೆ ಯಾರಿಗೂ ಗೊತ್ತಾಗಿರಲ್ಲ ವಿದ್ಯಾ ಎಕ್ಸಾಮ್ ಬರೀತಾ ಇರೋದು. ಹಾಗಾಗಿ ಮುಂದಿನ ಸಂಚಿಕೆಗಳಲ್ಲಿ ವಿದ್ಯಾ ಎಕ್ಸಾಮ್ ಬರೀತಾ ಇರೋದು ಬೆಳಕಿಗೆ ಬರುತ್ತಾ. ಇದರಿಂದ ಶಿವರಾಮೇಗೌಡರು ಏನು ಮಾಡ್ತಾರೆ, ಈ ಕಡೆ ಭದ್ರನಿಗೆ ಹೊಸ ಟೆನ್ಷನ್ ಆಗಿದೆ, ಎಲ್ಲಿ ಅಪ್ಪನಿಗೆ ವಿಚಾರ ಗೊತ್ತಾಗತ್ತೆ ಅಂತ ಹೇಳಿ. ಮುಂದೆ ಏನಾಗುತ್ತೆ ತಿಳಿದುಕೊಳ್ಳೋಣ. ಹೊಸ್ದಾಗಿ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.